ಅಡಿಕೆ ಗಿಡ ನೆಡಲಿಕ್ಕೆ ಅಥವಾ ಹಳೆಯ ಅಡಿಕೆ ತೋಟದಲ್ಲಿ ಎಡೆಗಿಡ ನೆಡಲಿಕ್ಕೆ ಅಥವಾ ಕಾಂಕ್ರೀಟ್ ಕಂಬ PVC ಪೈಪಿನಲ್ಲಿ ಕಾಳುಮೆಣಸಿನ ಗಿಡ ನೆಡಲಿಕ್ಕೆ ಇದು ಬೆಸ್ಟ್. ಅರ್ಥೋಗರ್ನ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತೇ ಇದೆ, ಆದರೆ ಇದು ಕಸ್ಟಮೈಸ್ಡ್ ವಿತ್ ಸ್ಟ್ಯಾಂಡ್ ಆಯಿತಾ. ನೋಡಿ, ಅರ್ಥೋಗರ್ ಕೈಯಲ್ಲಿ ಡ್ರಿಲ್ ಮಾಡಿದರೆ ನಿಮಗೆ ಒಂದು ಗಂಟೆಯಲ್ಲಿ ಒಂದು 25-30 ಕಷ್ಟದಲ್ಲಿ ಮಾಡ್ಬೋದು. ಇದರಲ್ಲಿ ನಾವು ಪೂರ್ತಿ ದಿನದಲ್ಲಿ 200+ ನಾವು ಮಾಡಿದ್ದೇವೆ. ಸರಿ, ಅರ್ಥೋಗರ್ ಯಾಕೆ ಉಪಯೋಗ ಆಗೋದು? ಗುಂಡಿ ತೆಗಿಲಿಕ್ಕೆ. ನಮಗೆ ತೋಟದ ಒಳಗೆ ಅಡಿಕೆ ಗಿಡ ನೆಡಬೇಕು ಅಂತಿದ್ರೆ, ಅಥವಾ ಎಡೆಗಿಡ ನೆಡಬೇಕು, ಬಾಳೆ ಗಿಡ ನೆಡಬೇಕು, ಅಥವಾ ಧೂಪದ ಗಿಡ ನೆಡಬೇಕು, ಹೀಗೆ ಕಾಳುಮೆಣಸಿನ ಗಿಡಗಳನ್ನು ಕೂಡ ಕಾಂಕ್ರೀಟ್ ಕಂಬಗಳಲ್ಲಿ ಅಥವಾ PVC ಪೈಪಿನಲ್ಲಿ ಮಾಡ್ತಾರೆ. ಅದಕ್ಕೋಸ್ಕರ ನಾವು ಅರ್ಥೋಗರ್ ಉಪಯೋಗ ಮಾಡಿಕೊಂಡು ಗುಂಡಿ ತೆಗೆದ್ರೆ ಒಳ್ಳೆಯದು. ಅಡಿಕೆ ತೋಟದಲ್ಲಿ ಎಡೆಗಿಡ ನೆಡುವಾಗ ನಾವು ಈ ಬಿಟ್ಟನ್ನು ದೊಡ್ಡ ಸೈಜ್ ಹಾಕಬೇಕು, ಒಂದು 10 ಇಂಚ್ ಅಥವಾ 12 ಇಂಚ್ ಹಾಕಬೇಕಾಗ್ತದೆ. ಅಷ್ಟಾಗುವಾಗ ದೊಡ್ಡ ಗುಂಡಿ ಆಗ್ತದಲ್ವ, ಸ್ಟ್ರೇನ್ ಕೂಡ ಜಾಸ್ತಿ. ಒಬ್ಬರೇ ಅಥವಾ ಇಬ್ಬರು ಹಿಡಿದುಕೊಂಡು ಕೆಲಸ ಮಾಡುವಾಗ ಕೂಡ ತುಂಬ ಕಷ್ಟ ಆಗ್ತದೆ, ನಮಗೆ ಮರುದಿನ ಮಲಗಬೇಕಾಗಿ ಪರಿಸ್ಥಿತಿ ಬರ್ತದೆ. ಅದಕ್ಕೆ ಪರಿಹಾರವಾಗಿ ಸತೀಶ್ ನಾಯಕ್ ಅವರು ಒಂದು ಉತ್ತಮವಾದ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಇದು ಸ್ಟ್ಯಾಂಡ್ ಕಸ್ಟಮೈಸ್ಡ್, ನಮಗೆ ಬೇಕಾದ ಹಾಗೆ ಮಾಡಿಕೊಡ್ತಾರೆ ಇವರು. ಹೆಚ್ಚಿನ ಮಾಹಿತಿಯನ್ನು ನಾವು ಅವ್ರ ಹತ್ರನೇ ಕೇಳಿ ತಿಳಿಯೋಣ. ಸರ್ ನಮಸ್ತೆ. ನಮಸ್ತೆ. ಇದೀಗ ನಾನು ಯೂಟ್ಯೂಬಿನ ವಿಡಿಯೋಗಳಲ್ಲಿ ನೋಡಿದ್ದೆ ಈ ರೀತಿಯ ಸ್ಟ್ಯಾಂಡ್, ಆದರೆ ಇದು ತುಂಬ ಸಿಂಪಲ್ ಇದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಹೇಳ್ಬೋದು ಸರ್? ನಾವಂದರೆ ಮನೆಯಲ್ಲಿ ಸ್ವಂತ ಕೆಲಸಕ್ಕಂತ ಅರ್ಥೋಗರ್ ಮೆಷಿನ್ ಪರ್ಚೇಸ್ ಮಾಡಿದ್ವಿ. ಅದು ಕೆಲಸ ಮಾಡಿ ಸ್ಟಾರ್ಟ್ ಮಾಡುವಾಗ ಅದರದ್ದು ಪ್ರಾಬ್ಲಮ್ಸ್ ಗೊತ್ತಾಯ್ತು ನನಗೆ. ನಾನು ವೀಡಿಯೋದಲ್ಲಿ ನೋಡುವಾಗ ತುಂಬ ಸುಲಭದಲ್ಲಿ ತೆಗಿಬೋದು ಅಂದ್ಕೊಂಡೆ. ಅಲ್ಲಿ ಫೀಲ್ಡಿಗೆ ಹೋಗಿ ನಮ್ಮ ದಕ್ಷಿಣ ಕನ್ನಡದ ಮಣ್ಣಲ್ಲಿ ಈ ಮುರಕಲ್ಲು ಮತ್ತು ಈ ಒಳಗೆ ಕೆಸರು ಎಲ್ಲ ತುಂಬಿರುವಾಗ ಮೆಷಿನ್ ಜಾಮ್ ಆಗ್ತದೆ. ಜಾಮ್ ಆದ ಕೂಡಲೇ ಕಿಕ್ ಬ್ಯಾಕ್ ಹೊಡಿತಾ ಇತ್ತು. ಹೌದು, ಮತ್ತೆ ನಮ್ಮ ತೋಟದ ಮಧ್ಯೆಯಲ್ಲಿ ಅಡಿಕೆ ಮತ್ತೆ ಬಾಳೆ ಬೇರು ಕೂಡ ಇರ್ತದೆ. ಬೇರು ಸಿಕ್ಕಿದ ಕೂಡಲೇ ಮಿಷಿನ್ ಜಾಮ್ ಆದ ಕೂಡಲೇ ಕಿಕ್ ಬ್ಯಾಕ್ ಹೊಡಿಲಿಕ್ಕೆ ಸ್ಟಾರ್ಟ್ ಆಯಿತು. ಕೈ ಶೋಲ್ಡರ್ ಎಲ್ಲ ನೋವು ಸ್ಟಾರ್ಟ್ ಆಯಿತು. ಇದನ್ನ ಆಗ್ಲಿಕ್ಕಿಲ್ಲ, ಇದಕ್ಕೆ ಏನಾದರೂ ಒಂದು ಪರಿಹಾರ ನಾವು ಕಂಡುಕೊಳ್ಳುವ ಅಂತ ಹೇಳಿ ಉದ್ದೇಶದಿಂದ ಸ್ವಲ್ಪ ರಿಸರ್ಚ್ ಮಾಡಿದೆ ಇದರ ಬಗ್ಗೆ. ಆನ್ಲೈನಲ್ಲಿ ಕೆಲವು ವೀಡಿಯೋಸ್ ಎಲ್ಲ ನೋಡಿ ಆಗುವಾಗ ಸಿಂಪಲಾಗಿ ಸ್ಟ್ಯಾಂಡ್ ಮೇಲೆ ಕೂರಿಸ್ಬೋದು ಅಂತ ಒಂದು ಬೇಸ್ ಐಡಿಯಾ ಸಿಕ್ಕಿತ್ತು ನನಗೆ. ಆ ಐಡಿಯಾದ ಮೇಲೆ ಸ್ವಲ್ಪ ರಿಸರ್ಚ್ ಮಾಡಿ ನಮ್ಮ ಮಣ್ಣಿಗೆ ಸೂಟ್ ಆಗುವ ಹಾಗೆ, ಮತ್ತು ನಮ್ಮ ತೋಟದಲ್ಲಿ ಉಜಿರಿಕಣಿ ಇರ್ತದೆ, ಮತ್ತು ಕೆಲವು ಎತ್ತರ ಪ್ರದೇಶ ಸ್ಲೋಪ್ ಎಲ್ಲ ಇರ್ತದೆ, ಅಲ್ಲೆಲ್ಲ ತಗೊಂಡು ಹೋಗ್ಬೇಕು. ನಮಗೆ ಹೆವಿ ಇದ್ರೂ ಆಗೋದಿಲ್ಲ, ತುಂಬ ಲೈಟ್ ಆದರೆ ಮೆಷಿನ್ ಆಪರೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಾನೊಂದು ಸ್ವಲ್ಪ ರಿಸರ್ಚ್ ಮಾಡಿ ನಮ್ಮದೇ ಒಂದು ಓನ್ ಡಿಸೈನ್ ಕಸ್ಟಮೈಸ್ ಮಾಡಿದ್ದು. ಹಾಗೆ ಇದು 68cc ಇಂಜಿನ್. ಸರಿ, 68 ಇಂಜಿನ್ ಮತ್ತು ನಿಮಗೆ 10 ಇಂಚ್ ಬಿಟ್ಟಿದ್ದು. ಸರಿ, ನಮ್ಮಲ್ಲಿ 4 ಇಂಚ್ ಬಿಟ್ಟು ಹಾಕ್ಬೋದು. ಈ ಬೇಲಿ ಕಂಬ ಹಾಕಲಿಕ್ಕೆ 6 ಇಂಚ್ ಬಿಟ್ಟು ಹಾಕ್ಬೋದು. ಅಡಿಕೆ ಮರದ್ದು ಕಂಬ ಹಾಕಿ ನಡುವಾಗ ನಮಗೆ 6 ಇಂಚ್ ಬಿಟ್ಟು ಯೂಸ್ ಮಾಡ್ಬೋದು. ಹಾಗೆ ಇದು ಸಾಧಾರಣ ನಿಮಗೆ ಮುರಕಲ್ಲಲ್ಲೂ ಡ್ರಿಲ್ ಮಾಡ್ಬೋದು, ಯಾಕಂದ್ರೆ ನಾವು ಇದಕ್ಕೆ ಪ್ರೆಷರ್ ಕೊಡ್ಬೋದು. ಆ ಸ್ಟ್ಯಾಂಡ್ ಸ್ಟ್ರಾಂಗ್ ಇರುವ ಕಾರಣ, ಈ ಸ್ಟ್ಯಾಂಡ್ ಇದೆ ಸ್ಟ್ರಾಂಗ್ ಇರುವ ಕಾರಣ ಕಾಲಲ್ಲಿ ತುಳಿದು ನಮಗೆ ಮೇಯ್ನ್ ಆಗಿ ಅಂದ್ರೆ ಈ ಬಗ್ಗಿ ಡ್ರಿಲ್ ಮಾಡುವಾಗ ಸೊಂಟ ನೋವು ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಅದೊಂದು ಒಂದು ದಿನದ ಕೆಲಸದಲ್ಲಿ ತೊಂದರೆ ಇಲ್ಲ, ಇನ್ನು 106 ಗುಂಡಿ ತೆಗಿಬೇಕು ಅಂತಿದ್ದ ಕೂಡಲೇ ತೊಂದರೆ. ಅದೇ ಹಾಗೆ ಅದಕ್ಕೊಂದು ಸೊಲ್ಯೂಷನ್ ಅಂತ ಹೇಳಿ ಇದನ್ನು ರೆಡಿ ಮಾಡಿದ್ದು. ತಕ್ಕ ಮಟ್ಟಿಗೆ ಒಳ್ಳೆ ಸಕ್ಸಸ್ ಆಗಿದೆ. ಎಲ್ಲ ಸಾಯಿಲಲ್ಲೂ ಡ್ರಿಲ್ ಮಾಡ್ತಾ ಇದೆ, ಒಳ್ಳೆ ಡ್ಯೂರೇಬಿಲಿಟಿ ಇದೆ, ಸ್ಟ್ರಾಂಗ್ ಇದೆ. ಹಾಗೆ ಮತ್ತೆ ನಾವು ಅದಕ್ಕೆ ಒಂದು ಸ್ವಲ್ಪ ಆಲೋಚನೆ ಮಾಡಿದ್ವಿ. ಇದೇ ಥರ ತುಂಬ ಜನ ನಮ್ಮ ರೈತರೆಲ್ಲ ಸ್ವಲ್ಪ ಕಷ್ಟಪಡ್ತಾ ಇದ್ದಾರೆ. ಅರ್ಥೋಗರ್ ಮಿಷಿನ್ ತಗೊಂಡು ನಾನೊಂದು 2-3 ಜನ ಹತ್ರ ಒಪಿನಿಯನ್ ಕೇಳುವಾಗ ಅದಾಗಲಿಕ್ಕಿಲ್ಲ, ಕೈ ಕಾಲು ನೋವು ಬರ್ತದೆ, ಫುಲ್ ಸ್ಟ್ರೈನ್ ಆಗ್ತದೆ ಅಂತ. ಹಾಗೆ ಅವರಿಗೆ ಬೇಕಿದ್ರೆ ಇದನ್ನು ಟೆಸ್ಟ್ ಮಾಡಿ ಟ್ರೈ ಮಾಡ್ಬೋದು. ಒಳ್ಳೆ ಕೆಲಸ ಮಾಡ್ತಾ ಉಂಟು. ಅವರ ಇಂಜಿನ್ ಬೇಕಾದರೆ ಕೊಟ್ಟರೆ ಅವರ ಇಂಜಿನ್ಗೆ ಬೇಕಾದಾಗೆ ನಾವು ಕಸ್ಟಮೈಸ್ ಮಾಡಿ ಕೊಡ್ತೇವೆ. ಯಾಕಂದರೆ ಒಂದೊಂದು ಕಂಪನಿದು ಇಂಜಿನ್ ಒಂದೊಂದು ಥರ ಬೆಡ್ ಎಲ್ಲ ಚೇಂಜಸ್ ಇರ್ತದೆ, ನಾವು ಅದಕ್ಕೆ ಕಸ್ಟಮೈಸ್ ಮಾಡಿ ಕೊಡ್ತೇವೆ ಬೇಕಾದ ರೀತಿಯಲ್ಲಿ. ಹಾಗೆ ಈ ಪ್ರಾಬ್ಲಮ್ ನನಗೂ ಗೊತ್ತಿದೆ. ಯಾಕಂತ ಹೇಳಿದರೆ ಕೆಲವು ಸಮಯದ ಹಿಂದೆ ನಾನು ಕಾಳುಮೆಣಸಿನ ಬಳಿಗಳನ್ನು ನೆಟ್ಟಿದ್ದೇನೆ, PVC ಪೈಪ್ಗಳನ್ನು ಉಪಯೋಗ ಮಾಡಿಕೊಂಡು. ಸಾಧಾರಣ ದಿನಕ್ಕೊಂದು 180ರಷ್ಟು ಗುಂಡಿ ಮಾಡಿದ್ದೇನೆ. ಆದರೆ ಮರುದಿನ ಅಂತೂ ಮೈಕೈ ಪೂರ ನೋವು. ನಾನು ಬಿಟ್ಟಿಷ್ಟು ದೊಡ್ಡದಿರಲಿಲ್ಲ, 3 ಇಂಚಿನ ಬಿಟ್ಟಲ್ಲಿ ಉಪಯೋಗ ಮಾಡಿದ್ದು. 3 ಇಂಚು ಮತ್ತೆ 4 ಇಂಚಿನ ಬಿಟ್ಟು ಉಪಯೋಗ ಮಾಡ್ಲಿಕ್ಕೆ ಕಷ್ಟ ಆಗ್ಲಿಲ್ಲ ನಂಗೆ. ಮರುದಿನ ಅಂತೂ ಕೇಳುದು ಬೇಡ. ಇದೀಗ ಖಂಡಿತವಾಗಿ ಸೊಲ್ಯೂಷನ್. ಯಾಕಂತ ಹೇಳಿದ್ರೆ ನಮಗೆ ಕೈಗೆ ಸ್ಟ್ರೈನ್ ಏನಿಲ್ಲ. ನಾವು ಇದನ್ನು
ಆಪರೇಟ್ ಮಾತ್ರ ಮಾಡಿದ್ರೆ ಆಯ್ತು, ಎಕ್ಸಲೇಟರ್ ಮಾತ್ರ ಆಪರೇಟ್ ಮಾಡಲಿಕ್ಕೆ. ಮತ್ತು ಇದೆಲ್ಲ ನಮಗೆ ಸ್ಟ್ರೇನ್ ಬೀಳುವುದಿಲ್ಲ. ಹೇಳಿದ್ರೆ ನಮಗೆ ಒಬ್ಬರು ಖಂಡಿತವಾಗಿ ಕೂಡ ಮಾಡ್ಬೋದು, ಆದರೆ ಇಬ್ಬರು ಇದ್ರಂತೂ ನಮಗೆ ಯಾವ ತೊಂದರೆ ಕೂಡ ಇಲ್ಲ. ಲೇಬರ್ ಸಮಸ್ಯೆ ಕೂಡ ಕಡಿಮೆ ಆಗ್ತದೆ ನಮಗೆ. ಯಾಕಂತ ಹೇಳಿದ್ರೆ ಕಷ್ಟದ ಕೆಲಸ ಇದೆಲ್ಲ. ತೋಟದ ಒಳಗೆ ಗುಂಡಿ ಮಾಡುವಂಥದ್ದು ಹೇಳಿದ್ರೆ ನಾವು ಹಿಟಾಚಿ ಅಥವಾ ಸಣ್ಣ ಯಾವುದೇ ಮೂವರನ್ನು ತರುವಾಗಿಲ್ಲ, ಅಥವಾ ಮ್ಯಾನುವಲ್ ಆಗಿ ಈ ರೀತಿಯ ಕೆಲಸ ಮಾಡುವಂಥದ್ದು ಕೂಡ ಕಷ್ಟ. ನಮಗೆ ಬೇಕಾದ ಟೈಮಲ್ಲಿ ಬೇಕಾದಷ್ಟು ಗುಂಡಿಗಳನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಇದು ಅರ್ಥಾಗರ್ ನಿಜವಾಗಿ ಒಂದು ಒಳ್ಳೆಯ ಮೆಷಿನ್, ಎರಡು ಮಾತೇ ಇಲ್ಲ ಅದರಲ್ಲಿ. ಆದರೆ ಈ ಒಂದು ಅಟ್ಯಾಚ್ಮೆಂಟ್ ಉಂಟಲ್ಲ, ಅದು ಖಂಡಿತವಾಗಿ ಹೆಚ್ಚಿನ ಕೃಷಿಕರಿಗೆ ಉಪಯೋಗ ಖಂಡಿತವಾಗಿ ಆಗ್ತದೆ ಅಂತೇಳಿ ನನ್ನ ತಿಳುವಳಿಕೆ. ನಮ್ದು ಅದೇ, ಇದರಲ್ಲಿ ಪ್ರಾಡಕ್ಟಿವಿಟಿ ಜಾಸ್ತಿ ನಿಮಗೆ. ನೋಡಿ, ಅರ್ಥಾಗರ್ ಕೈಯಲ್ಲಿ ಡ್ರಿಲ್ ಮಾಡಿದ್ರೆ ನಿಮಗೆ ಒಂದು ಗಂಟೆಯಲ್ಲಿ ಒಂದು 25-30 ಕಷ್ಟದಲ್ಲಿ ಮಾಡಬಹುದು. ಇದರಲ್ಲಿ ನಾವು ಪೂರ್ತಿ ದಿನದಲ್ಲಿ 200+ ನಾವು ಮಾಡಿದ್ದೇವೆ. ಅಂದ್ರೆ ಈ ಮೆಷಿನ್ ಡ್ಯೂರಬಿಲಿಟಿ ಮತ್ತೆ ಇದು ಪ್ರಾಡಕ್ಟ್ ಚೆಕ್ ಮಾಡಬೇಕು. ನಾವೀಗ ಫೀಲ್ಡ್ ಟೆಸ್ಟ್ ಅಲ್ಲಿ ಇದೆ. ಸಾಧಾರಣ ನಮ್ಮ ಸ್ವಂತ ಜಾಗೆಯಲ್ಲಿ ನಮ್ಮ ಮನೆಯಲ್ಲಿ ಒಂದು 500 ಗುಂಡಿ ಮಾಡಿ ಗಿಡ ನೆಟ್ಟಾಯ್ತು ಇದರಲ್ಲಿ. ಸರಿ, ಇದು ಮಾಡಿದ್ಮೇಲೆ ಸ್ಟ್ಯಾಂಡ್ ರೆಡಿ ಮಾಡಿದ್ಮೇಲೆ ಈಗ ಮತ್ತೊಂದು ಬೇರೆ ಒಂದು ಲೊಕೇಶನ್ಗೆ ಬಂದಿದ್ದೇವೆ ಇಲ್ಲಿ ತೋಟಕ್ಕೆ. ಇವರದ್ದೊಂದು 400 ಗಿಡದ ಹತ್ರ ಇವತ್ತು ಗುಂಡಿ ಆಯ್ತು. ಹಾಗೆ 2 ಜನ ಇದ್ರೆ ನಿಮಗೆ ಸಿಂಪಲ್ ಆಗಿ ಈಸಿ ಆಗಿ ದಿನಕ್ಕೊಂದು ಖಂಡಿತ ಒಂದು 150-200 ಖಂಡಿತ ತೆಗಿಬಹುದು. ಹೇಳಿದ್ರೆ ಘಟ್ಟದ ಪ್ರದೇಶದಲ್ಲಿ ಬಯಲು ಸೀಮೆಯಲ್ಲೆಲ್ಲ ಜಾಗ ಲೆವೆಲ್ ಇರ್ತದೆ, ಹೆಚ್ಚು ಕಷ್ಟ ಇಲ್ಲ. ಈ ನಮ್ಮ ಜಾಗದಲ್ಲಿ ಅಂತ ಹೇಳಿದ್ರೆ ಏರು ತಗ್ಗಿರುತ್ತದೆ, ಕೆಲವು ಬೆಡ್ ಸ್ವಲ್ಪ ಎತ್ತರದಲ್ಲಿರ್ತದೆ. ನಮ್ಮ ತೋಟ ನಮ್ಮ ಪ್ರದೇಶ ಎಲ್ಲ ಹಾಗೆ. ಅಥವಾ ಲೆವೆಲ್ ಇದ್ದ ಜಾಗದಲ್ಲಿ ಏನಿರ್ತದೆ, ಉಜ್ರುಕಣೆ ಇರ್ತದೆ, ಅಂದ್ರೆ ಟ್ರೆಂಚ್ ಇರ್ತದೆ ನೀರು ಹೋಗ್ಲಿಕ್ಕೆ, ಮಳೆಗಾಲದ ನೀರು ನಿಲ್ಲದಿರುವಲ್ಲಿ. ಅಂತ ಜಾಗದಲ್ಲಿ ಕೂಡ ಇದನ್ನು ಸುಲಭವಾಗಿ ತಗೊಂಡು ಹೋಗ್ಲಿಕ್ಕೆ ಆಗ್ತದೆ. ಹೇಳಿದ್ರೆ ನಾನು ಅಷ್ಟು ನೋಡಿದೆ, ನೀವು ಆಗ ತಗೊಂಡು ಬರೋದನ್ನು ನೋಡಿದೆ. ತುಂಬಾ ಸಿಂಪಲ್ ನೋಡಿ, ಹೆಚ್ಚು ಭಾರ ಕೂಡ ಇಲ್ಲ. ಇದೀಗ ಅರ್ಥಾಗರ್ ಒಂದು ಇಂತಿಷ್ಟು ವೆಯ್ಟ್ ಇರ್ತದೆ. ಈ ಅಟ್ಯಾಚ್ಮೆಂಟ್ ಉಂಟಲ್ಲ, ಈಸಿ ಇದೆ, ಲೈಟ್ ವೆಯ್ಟ್ ಇದೆ, ಡ್ಯೂರೇಬಲ್, ತುಂಬಾ ಗಟ್ಟಿ ಕೂಡ ಇದೆ, ಕ್ವಾಲಿಟಿ ಚೆನ್ನಾಗಿದೆ. ಮತ್ತೆ ನಮಗೆ ಬೇಕಾದಾಗ ಇದನ್ನು ಬೇಕಾದ ರೀತಿಯಲ್ಲಿ ಮಾರ್ಪಾಡು ಮಾಡಿಕೊಳ್ಬಹುದು ಅಲ್ವಾ. ಕಸ್ಟಮೈಸ್, ಈಗ ಕಸ್ಟಮರಿಗೆ ಈಗ ಯಾರಿಗಾದ್ರೂ ಬೇಕಿದ್ರೆ ಅವರಿಗೆ ಯಾವ ರೀತಿ ಬೇಕು ಆ ರೀತಿ ಡಿಸೈನ್ ಮಾಡಬಹುದು. ಹೌದು, ಹಾಗೆ ನಾವೊಂದು ನೋಡುವ ಆಯ್ತಾ ಹೇಗಾಗ್ತದೆ ಅಂತ ಹೇಳಿ. ಈ ರೀತಿಯ ವ್ಯವಸ್ಥೆ ಕೃಷಿಕರಿಗೆ ಬೇಕಿದ್ದಲ್ಲಿ ಶ್ರೀ ಸತೀಶ್ ನಾಯಕ್ ಅವರನ್ನು ಡೈರೆಕ್ಟ್ ಕಾಂಟ್ಯಾಕ್ಟ್ ಆಗಿ ಕೃಷಿಕರಿಗೆ ತುಂಬ ಉತ್ತಮವಾದ ಮಾಹಿತಿಗಳನ್ನು ಕೊಟ್ಟಿದ್ದೀರಿ ಸರ್. ಧನ್ಯವಾದಗಳು. ಥ್ಯಾಂಕ್ ಯು. ಈ ರೀತಿಯ ಕೃಷಿಗೆ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರ ಜೊತೆಗೂ ಹಂಚಿಕೊಳ್ಳಿ. ನಮಸ್ತೆ. ನೋಡಿ, ನನ್ನ ಹತ್ರ ಇನ್ನು ಕಾಲ್ ಮಾಡಿ ಅವರ ನಂಬರ್ ಕೊಡಿ ಅಂತ ಹೇಳಿದ್ರು. ಇವರಿಗೆ ಬಗೆನವರೆಲ್ಲ ಬೇಕು.